ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನ ಬಹಳ ದೊಡ್ಡ ಸೀಕ್ರೆಟನ್ನು ಈಗ AICC ಅಧ್ಯಕ್ಷ ಖರ್ಗೆ ಅವರೇ ರಿವೀಲ್ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ನಿಜವಾಗಿಯೂ ಏನು ಬಯಸಿದೆ, ಏನು ಮಾಡೋಕೆ ಹೊರಟಿದೆ ಎಲ್ಲವೂ ಕೂಡ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮೂಲಕವೇ ತೆರೆದುಕೊಂಡಿದೆ. ಒಂದು. ಎರಡನೇದಾಗಿ, ಈಗ ಸದ್ಯ ಸೆಷನ್ ನಡೆಯೋಕ್ಕೆ ಬಿಡ್ತಾ ಇಲ್ವಲ್ಲ, ಗಲಾಟೆ ಮುಂದೂಡಿಕೆ ಆಗೋದು, ಅವತ್ತು ಮುಗಿಯುತ್ತೆ, ಮುಂದಕ್ಕೆ ಹೋಗುತ್ತೆ, ಇದೇ ನೋಡ್ತಿದ್ದೀವಲ್ವ. ಅದು ಬಿಟ್ಟರೆ ಇನ್ನೇನು ಆಗ್ತಾನೇ ಇಲ್ಲ ಅಲ್ವಾ. ಆಯಿತು, ಉತ್ತರ ಕೊಡ್ತೀವಿ, ಬನ್ನಿ ಚರ್ಚೆಗೆ ಅಂದರೂ ಬರ್ತಾ ಇಲ್ಲ ಬಿಡ್ರಪ್ಪ ಸೆಷನ್ ಆದರೂ ನಡೆಯೋಕ್ಕೆ ಅಂದರೆ ಅದನ್ನೂ ಮಾಡ್ತಿಲ್ಲ. ಯಾಕೆ ಹಿಂಗಾಗ್ತಿದೆ ಅನ್ನೋದಕ್ಕೂ ಅಸಲಿ ಕಾರಣ ಕೊನೆಗೂ ತೆರೆದುಕೊಂಡಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಖರ್ಗೆ ಅವರ ವಿಚಾರಕ್ಕೆ ಬರೋಣ. ಖರ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ಆಶ್ಚರ್ಯ ಆಗುತ್ತೆ. ಅದನ್ನು ನೋಡೋಕ್ಕೂ ಮುಂಚೆ FCRA ಬಗ್ಗೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಈಗ ಹುಬ್ಬೇರಿಸುವಂತಿದೆ. ಏನು ಹಾಗಾದರೆ, ಸೆಂಟ್ರಲ್ ಗೌರ್ಮೆಂಟು ಬೇಕಾದಷ್ಟು ಫ್ಲೆಕ್ಸಿಬಲ್ ಇದೆ ಈಗ. FCRA ಬಿಲ್ ಅಂದರೆ ಫಾರಿನ್ ಫಂಡ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ವಿರೋಧ ಅಲ್ಲ. ಒಂದು ಕಡೆಯಿಂದ ಕ್ರಿಶ್ಚಿಯನ್ ಮಿಷನರೀಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಕೆಲವು ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ವಿದೇಶದಿಂದ ಫಂಡ್ ಬರೋದನ್ನು ತಡೆಯೋದಕ್ಕೆ ಇವರನ್ನು ತುಳಿಯೋದಕ್ಕೆ ನೋಡ್ತಿದ್ದಾರೆ. ಈ ಥರ ಎಲ್ಲ ಆರೋಪ ಕೇಳಿ ಬರ್ತಿದೆಯಲ್ಲ. ಸರಿ, ಸರ್ಕಾರ ಈಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸೋಕ್ಕೂ ರೆಡಿ ಇದೆ. JPC ಕಳಿಸ್ತಾರೆ ಅಂದರೆ ಅದು ಸುದೀರ್ಘವಾಗಿ ಅಧ್ಯಯನ, ಅಭಿಪ್ರಾಯ ಸಂಗ್ರಹ ಆಗಿ ರಿಪೋರ್ಟ್ ಬರುತ್ತೆ. ಅದ್ರ ಮೇಲೆ ಚರ್ಚೆಯಾಗಿ ಬಿಲ್ಲನ್ನು ಮತ್ತೆ ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಟೈಮ್ ಬೈ ಮಾಡ್ತಾರೆ. ಸೊ ಅದಕ್ಕೂ ರೆಡಿ ಇದೆ. ಈಗ ತಕ್ಷಣಕ್ಕೆ ಈ ಸೆಷನಲ್ಲಿ ಪಾಸ್ ಮಾಡೋದು ಬೇಡಪ್ಪ, JPC ಕಳಿಸೋಣ, ಅದಕ್ಕೂ ರೆಡಿ ಇದೆ ಸರ್ಕಾರ. ಆದರೆ ಕಾಂಗ್ರೆಸ್ ನೋಡಿ, ಕಡೆಗೂ ನಾವು ಯಾಕೆ ಗಲಾಟೆ ಮಾಡ್ತಿದ್ದೀವಿ ಇಷ್ಟು ದಿನ, ಸೆಷನ್ ನಡೆಯೋಕ್ಕೆ ಯಾಕೆ ಬಿಡ್ತಿಲ್ಲ ಅನ್ನೋದನ್ನು ತಾನೇ ತೆರೆದಿಟ್ಟಂಗಾಗಿದೆ. FCRA JPCಗೂ ಹೋಗೋದು ಬೇಡ, ಅದು ವಿತ್ಡ್ರಾ ಆಗಬೇಕು ಅಂತಿದ್ದಾರೆ. ಕಂಪ್ಲೀಟಾಗಿ ಅದನ್ನು ವಾಪಸ್ಸೇ ತಗೊಳ್ಬೇಕು. ಯಾವ JPCನೂ ಬೇಡ, ಮಣ್ಣು ಬೇಡ. TMC ಮತ್ತು ಕಾಂಗ್ರೆಸ್ನ ನಿಲುವಿದು. TMC ಅಂದರೆ ಮೂಲ ಇತ್ತಲ್ಲ, ಅದರಲ್ಲಿರೋರು ಮತ್ತು ಕಾಂಗ್ರೆಸ್ನ ನಿಲುವಿದು. ಮತ್ತೊಂದು ಕಡೆ DMK, ವಿವಿಧ ಪಕ್ಷಗಳೆಲ್ಲ, DMK ಸೇರಿದಂತೆ ಸುಮಾರು ಪ್ರತಿಪಕ್ಷಗಳಲ್ಲಿ ಇಂಡಿ ಕೂಟದ ವಿವಿಧ ಪಕ್ಷಗಳಿದ್ದಾವಲ್ಲ, ಪ್ರಮುಖವಾಗಿ DMK, ಇವರೆಲ್ಲ JPCಗೆ ಹೋಗಲಿ, ಒಂದು ಹೆಲ್ದಿ ಡಿಸ್ಕಷನ್ ಆಗಲಿ ಅಂತ ಕೇಳ್ತಿದ್ದಾರೆ. NCP ಅವರು ಇವರೆಲ್ಲ ತಪ್ಪಿಲ್ಲ, ರೆಗ್ಯುಲೇಷನ್ ಬೇಕೇ ಬೇಕಲ್ವ, ಕಂಟ್ರೋಲ್ ಬೇಕಲ್ಲ ಫಾರಿನ್ನಿಂದ ಬರೋ ಫಂಡು. ಬಟ್ ಅದು ಮಿಸ್ಯೂಸ್ ಆಗಬಾರ್ದಲ್ಲ. ಇವರೊಂದು ಕಾಯ್ದೆ ತಂದು ಅದು ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಆಗದಂತೆ ತಡೆಯೋದಕ್ಕೆ JPCಗೆ ಕಳಿಸಿ ಸರಿಯಾದ ಚರ್ಚೆ ಆಗಬೇಕು ಅಂತ ಈ ಪಕ್ಷಗಳು ಬಯಸ್ತಿರೋದು. ಸೊ ಪ್ರತಿಪಕ್ಷಗಳಲ್ಲೂ ಒಡಕುಂಟಾಗಿದೆ. ಕಾಂಗ್ರೆಸ್ ಮಾತ್ರ ಇದು ಬರಲೇಬಾರ್ದು, ಬಿಲ್ಲೇ ಬೇಡ, ಚರ್ಚೆನೂ ಬೇಡ ಅಂತ ಕಡ್ಡಿ ತುಂಡು ಮಾಡಿಬಿಟ್ಟಿದೆ. ಸೊ ಇಷ್ಟೆಲ್ಲ ಹೈಡ್ರಾಮಾ ಮಾಡಿದ್ದು, ಇಷ್ಟೆಲ್ಲ ಗಲಾಟೆ ಆಗಿದ್ದು ಬೇರೆ ಏನಕ್ಕೂ ಅಲ್ಲ, FCRA ಬರಬಾರ್ದು ಅನ್ನೋ ಕಾರಣಕ್ಕೆ. ಅಮಿತ್ ಶಾ ಬರಲಿ, ಆನ್ಸರ್ ಮಾಡಲಿ. ಈಗ ಹೇಳಿಬಿಟ್ಟಿದೆ ಸರ್ಕಾರ, ಅಮಿತ್ ಶಾ ಬರ್ತಾರೆ, ಗಲಾಟೆ ನಿಲ್ಲಿಸಿ, ಸೆಷನ್ ಬಲಿ ಕೊಡೋದು, ಕಲಾಪ ಹಾಳಾಗೋದು ನಿಲ್ಲಿಸಿ, ಬಂದು ಚರ್ಚೆ ಮಾಡಬೇಕು. ನೀವೂ ಇರಬೇಕು, ಎಲ್ಲೂ ಓಡಿ ಹೋಗಬಾರ್ದು, ಎಲ್ಲೂ ಓಡಬೇಡಿ, ಪಲಾಯನ ಮಾಡಬೇಡಿ, ಇಲ್ಲೇ ಇರಬೇಕು, ಡಿಬೇಟಲ್ಲಿ ನೀವು ಭಾಗಿಯಾಗಬೇಕು. ಅಮಿತ್ ಶಾ ನೀವು ಕೇಳಿದೆ ಎಲ್ಲದಕ್ಕೂ ಉತ್ತರಿಸ್ತಾರೆ, ರೆಡಿಯಾಗಿ ಅಂತ ಓಪನ್ ಚಾಲೆಂಜ್ ಕೊಟ್ಟಿದೆ. ಮತ್ತು ಒನ್ಸ್ ಅಗೇನ್ ಅದೇ ಗಲಾಟೆ. ಈಗ ಗೊತ್ತಾಗ್ತಿರೋದು FCRA ಬಿಲ್ ವಾಪಸ್ ತಗೊಳ್ಳೇಬೇಕು, JPC ಬೇಡ ಅಂತ ಹಠ ಹಿಡಿದಿದೆ ಕಾಂಗ್ರೆಸ್ಸು. ಇದು ಒಂದು ಕಡೆ. ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ನೋಡಿ. ಸರ್, ಜಾರ್ಖಂಡ್ದು ಅಂತ ಪ್ರಶ್ನೆ ಕೇಳಿದ್ದಕ್ಕೆ, ಈಗ ಜಾರ್ಖಂಡಲ್ಲಿ ರಾತ್ರೋರಾತ್ರಿ ಲಾಠಿ ಚಾರ್ಜು, ತಲೆಗೆಲ್ಲ ರಕ್ತ ಬಂದು ಸ್ಟೂಡೆಂಟ್ಸ್ ಕಥೆ ಏನಾಗಿದೆ ನೋಡ್ತಾ ಇದ್ದೀವಲ್ಲ. ಪೊಲೀಸರು ಅಲ್ಲಿ ಏನು ಮಾಡಿದ್ದಾರೆ, ಡೆಲ್ಲಿ ಪೊಲೀಸರ ಬಗ್ಗೆ ಹಿಂಗೆ ಹೇಳಿದವರು, ಅಮಿತ್ ಶಾ ರಾಜೀನಾಮೆ ಬಯಸ್ತಿರೋರು, ಈಗ ಉತ್ತರ ಕೊಡಿ, ಪ್ಯಾಲೆಟ್ ಗನ್ನು ಹೆಂಗೆ ಲಾಠಿ ಚಾರ್ಜ್ ಮಾಡಿದ್ರಿ, ಹೆಂಗೆ ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿದ್ರಿ ಅಂತೆಲ್ಲ ಕೇಳ್ತಿರೋರು. ಈಗ ಅದೇ ಕಾಂಗ್ರೆಸ್ ಸರ್ಕಾರ ಇರೋ ಜಾರ್ಖಂಡಲ್ಲಿ ಯಾವ ಥರ ಸ್ಟೂಡೆಂಟ್ಸ್ ಮೇಲೆ ಒತ್ತಡ ಹಾಕಿದ್ದಾರೆ, ಪೊಲೀಸ್ ಭದ್ರತಾ ಪಡೆಗಳು ಯಾವ ರೀತಿ ಬಲ ಪ್ರಯೋಗ ಮಾಡಿದ್ದಾರೆ ನೋಡಿದ್ದಾಯ್ತಲ್ಲ, ಇಡೀ ದೇಶ ವಿಡಿಯೋ ನೋಡಿದೆಯಲ್ಲ. ಇಷ್ಟು ಆದಮೇಲೆ ಏನು ಮಾಡ್ತಿದ್ದಾರೆ, ಖರ್ಗೆ ಅವ್ರನ್ನ ಕೇಳಿದ್ರೆ, ಸರ್ ಏನಿದು ಸರ್ ಅಂತ ಕೇಳಿದ್ರೆ, ಎಲ್ಲ ವಿಷಯನೂ ಒಂದೇ ದಿನ ಮಾತಾಡೋಕ್ಕಾಗುತ್ತೆ, ಇವಾಗ ಅದೆಲ್ಲ ಮಾತಾಡೋಕ್ಕಾಗಲ್ಲ, 100 ವಿಷಯ ತುಂಬ ಇರುತ್ತಪ್ಪ, ಸಮಸ್ಯೆ ದೇಶಕ್ಕೆ ತುಂಬ ಬೇರೆ ಬೇರೆ ಇರುತ್ತೆ, ಎಲ್ಲ ಒಟ್ಟಿಗೆ ಮಾತಾಡೋಕ್ಕಾಗತ್ತಾ? ಈಗ ನಾವು ಕೇಳ್ತಿರೋದು ಈ ವಿಷಯ, ಇದಕ್ಕೆ ಮಾತಾಡಲಿ ಅಮಿತ್ ಶಾ ಬಂದು, ಯಾರು ಆರ್ಡರ್ ಮಾಡಿದ್ರು, ಯಾರು ಫೈರ್ ಮಾಡಿದ್ರು, ಎಲ್ಲದಕ್ಕೂ ಅವ್ರು ಇಲ್ಲಿ ಬಂದು
ಆನ್ಸರ್ ಮಾಡಬೇಕು. 3 ಡಿಮ್ಯಾಂಡ್ ಇದೆ ನಮ್ಮದು, ಅದಕ್ಕೆ ಅವರು ಚರ್ಚೆಯಲ್ಲಿ ಎಲ್ಲದಕ್ಕೂ ಉತ್ತರ ಕೊಡಬೇಕು. ಉಳಿದಿದ್ದೆಲ್ಲ ಈಗ ಮಾತಾಡೋಕ್ಕಾಗಲ್ಲ ಅಂದ್ಕೊಂಡು ಗ್ಲಾಸ್ ಕ್ಲೋಸ್ ಮಾಡ್ಕೊಂಡು ಹೊರಟೇ ಬಿಡ್ತಾರೆ. स्टैंडर्ड इंडिया ब्लॉक का है इस तरह अरे वो इश्यू अलग है, 100 इश्यू होते हैं, 100 को अलग अलग हमेशा डिस्कशन होता है। क्या 100 सभी मुद्दे लाकर एक ही दिन करते हैं? सर अपने नेताओं को बोला बात करने के लिए वहाँ हेमंत सोरेन जी? ಚರ್ಚೆ ಇರಲಿ, ಮಾತಾಡೋಕ್ಕೆ ರೆಡಿ ಇಲ್ಲ, ಅದ್ರ ಬಗ್ಗೆ ಹೊರಟು ಬಿಡ್ತಾರೆ. ಇದೇನು ತುಂಬ ಸಮಸ್ಯೆ ಇದೆ ದೇಶದಲ್ಲಿ, ಎಲ್ಲ ನೋಡೋಕ್ಕಾಗತ್ತಾ ಅಂತ. ಸೊ ಕಾಂಗ್ರೆಸ್ಗೆ ಜಾರ್ಖಂಡ್ದು ಒಂದು ಸಮಸ್ಯೆ ಥರನೇ ಕಾಣ್ತಾ ಇಲ್ವಾ? ಅದ್ರ ಮೇಲೆ ಸುಳ್ಳು. ಅಲ್ಲಿ ಪಾರ್ಲಿಮೆಂಟ್ ಹೊರಗಡೆ ದೊಡ್ಡ ಪ್ರೊಟೆಸ್ಟು ಎಂ ಪಿಗಳಿಂದ, BJP MP ಆಡಳಿತ ಪಕ್ಷದ ಎಂ ಪಿಗಳಿಂದ ಅಲ್ವಾ. ಪ್ರಿಯಾಂಕಾ ವಾದ್ರಾ ಅಲ್ಲಿ ಬರ್ತಾರೆ, ಹೋಗಿ ಹೋಗಿ ಜಾರ್ಖಂಡ್ ಹೋಗಿ ಅಂತ ಕೂಗ್ತಾರೆ. BJP MP ಹತ್ರ ಹೋಗ್ಬಿಟ್ಟು ಈಗ ಆಲ್ರೆಡಿ ಮಾತಾಡಿದಾರಲ್ಲ ರಾಹುಲ್ ಗಾಂಧಿ ಜಾರ್ಖಂಡ್ ಜೊತೆಗೆ, ಅಲ್ಲಿನ ಸ್ಟೂಡೆಂಟ್ಸ್ ಜೊತೆಗೆ ಅಂದ್ಬಿಡ್ತಾರೆ. ಯಾವಾಗ ಹೋಗಿದ್ದಾರೆ ಅವರು, ಯಾರ ಹತ್ರ ಮಾತಾಡಿದ್ದಾರೆ, ಎಲ್ಲಿ ಮಾತಾಡಿದ್ದಾರೆ, ದಯವಿಟ್ಟು ತಿಳಿಸಿ, ಒಂದೇ ಒಂದು ಸಾಕ್ಷಿ ಕೊಡಿ ಅಂತ ಮುಗಿಬಿದ್ದಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಿಯಾಂಕಾ ಗಾಂಧಿ ಅವರು ಈ ರೀತಿನೂ ಸುಳ್ಳು ಹೇಳ್ತೀರಾ ನೀವು ಅಂತ ತರಾಟೆಗೆ ತಗೊಳ್ತಿದ್ದಾರೆ. राहुल जी ने झारखंड जाइए, झारखंड क्यों नहीं गए? झारखंड क्यों नहीं गए? शर्म करो, माफी मांगो। ಸೊ ಜಾರ್ಖಂಡ್ ವಿಚಾರದಲ್ಲಿ ಕುಂತಲ್ಲೇ ಸಲಹೆ ಕೊಟ್ಟಿದ್ದು ಬಿಟ್ರೆ ಕಾಂಗ್ರೆಸ್ನವ್ರು ಆ ಕಡೆ ಸುಳಿಲಿಲ್ಲ. ಈಗ ಚರ್ಚೆ ಮಾಡೋಣ ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಂತಾರೆ ಖರ್ಗೆ ಅವರು. ಎಲ್ಲ ಇರುತ್ತೆ, ಅದೇನು ದೊಡ್ಡ ವಿಷಯನ ಅನ್ನೋ ಥರ ಅವರ ಧೋರಣೆ. ಅವತ್ತೊಬ್ಬರು ಮಿನಿಸ್ಟ್ರು ಕಾಂಗ್ರೆಸ್ನ ಮಂತ್ರಿ ಜಾರ್ಖಂಡಲ್ಲಿ ಏನು ಹೇಳಿದರು, ಇದೆಲ್ಲ ಸುಮ್ಮನೆ ಅನ್ನೆಸರಿ ಡ್ರಾಮಾ ಸೃಷ್ಟಿ ಮಾಡ್ತಿರೋದು, ಏನೂ ಆಗಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಎಲ್ಲ ಕಡೆಯಿಂದ ಬರ್ತಿರೋದು ಔಟ್ಕಮ್ ಒಂದೇ, ಜಾರ್ಖಂಡ್ ಸ್ಟೂಡೆಂಟ್ಸ್ದು ಸಮಸ್ಯೆ ಅಲ್ಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ಆಗ್ತಿರೋ ಬೆಳವಣಿಗೆ ಇದು. ಈ ಕಡೆ ನೋಡಿದ್ರೆ FCRA ಬಿಲ್ಲೇ ಬರಬಾರ್ದು, ಚರ್ಚೆ ಕಾಯ್ದೆ ಆಗದ ಆಮೇಲಿನ ಮಾತು ಬಿಲ್ಲೇ ಬರಬಾರ್ದು, JPCಗೂ ಹೋಗಬಾರ್ದು. ಸೊ ಇಷ್ಟು ಗಲಾಟೆ ಗದ್ದಲ ಕಲಾಪ ಬಲಿಯಾಗಿ ಸೆಷನ್ ಮುಗದೇ ಹೋಗಬೇಕು, FCRA ಬರಬಾರ್ದು. ಇಷ್ಟೇ ಉದ್ದೇಶದಿಂದ ಬಂದಿದೆಯಾ ಕಾಂಗ್ರೆಸ್ಸು ಈ ಸಲ ಸೆಷನ್ಗೆ, ಗಲಾಟೆ ಗದ್ದಲ ಎಬ್ಬಿಸೋದಕ್ಕೆ ಅನ್ನುವಂಥ ಆಕ್ರೋಶ ಈಗ ಸಿಡ್ತಿದೆ. BJP ಅಂತೂ ಕಾಂಗ್ರೆಸ್ನ ಈ ಡಬಲ್ ಸ್ಟ್ಯಾಂಡರ್ಡ್ಗೆ ಏನು ಹೇಳೋಣ ಅಂತ ತಿರುಗಿಸಿ ಕೊಡ್ತಾ ಇದೆ. गृह मंत्री जवाब तैयार हैं राहुल गांधी के सारे सवालों का जवाब देने के लिए। वो सुनने तो आए, बहस होने तो दें और गृह मंत्री को सुने। अभी जो हमारा प्रोटेस्ट है कि दिल्ली में इतना हंगामा करते हैं राहुल गांधी, झारखंड में क्या हो गया? नहीं चल रहा है क्या? क्या मतलब है? उनकी सरकार तो कंधों पर है कांग्रेस के, हेमंत सोरेन की सरकार, तो वहां कुछ नहीं बोलेंगे। तो ये है राहुल गांधी का डबल स्टैंडर्ड। अगर शुद्ध भाषा में कहूं तो राहुल गांधी हिपोक्रेट है। ಅಮಿತ್ ಶಾ ಅವ್ರು ನಿಮಗೆ ಏನೇನು ಬೇಕೋ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ, ತಾಕತ್ತಿದ್ರೆ ಬಂದು ಕೂತ್ಕೊಂಡು ಡಿಬೇಟ್ ಮಾಡಿ ಅಂತ ಈಗ ಆಹ್ವಾನ ಕೊಟ್ಟಿದ್ದು ರೋಚಕ ಘಟ್ಟಕ್ಕೆ ತಲುಪಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.